ಬಿಲ್ ಕಟ್ಟಕಾಲಿಕ ನಾನು ಇಲ್ಲೇ ಬಿಟ್ಟೋಗ್ತೀನಿ. ನನ್ನ ಕೆಲಸ ನಡಿ. 1500 ರೂಪಾಯಿ ವಜ್ಜೆ ಐತ ಇದಾಗತ್ತದ ಅವ ಬಾಟ್ಲಿ ಯಾಕೆ ಹಾಕ್ತೀವಿ? ಹೊಡೆದ್ ಗಿಡದ್ರೆ ಏನ್ ಮಾಡ್ತೀನಿ? ನೀನು ಅವನ ಅದಿಲ್ಲ. ಚಪ್ಪಲ್ ಹಾಕ್ಬೇಕು. ನಮ್ಮನೆಯವರು ಇದ್ದಕ್ಕಿದ್ದಂಗ ಇಷ್ಟ್ ದೊಡ್ಡ ಸರ್ಪ್ರೈಸ್ ಕೊಡ್ತಾರಂತ ಅನ್ಕೊಂಡೇ ಇರ್ಲಿಲ್ಲ ನೋಡ್ರಿ. ಯಾಕೆ ಈ ಸರ್ಪ್ರೈಸ್ ಕೊಟ್ರು ಅಂತ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗತ್ತಾ. ಹಾಯ್ ಎಲ್ರಿಗೂ ನಮಸ್ಕಾರ, ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತಿ ನೋಡ್ರಿ. ಬರ್ರಿ ಇವತ್ತಿನ ನಮ್ ಪ್ರಯಾಣ ಬಂದು ಎಲ್ಲಿಗೆ ಅಂತಂದ್ರ ಇವತ್ತ ಕಾಲೇಜಿಗೆ ಹೊಂಟಿವಿ ನೋಡ್ರಿ. ನನ್ ಲಾಗ್ ನೋಡೋರೆಲ್ಲ ನಿಮ್ಗ್ ಅನ್ಕೊಂತಿರ್ಬೇಕು, ಈ ವಯಸ್ಸಿಗೆ ಕಾಲೇಜ್ ಯಾಕ್ ಬೇಕ್ ನಿಮಗ್ ಅಂತೇಳಿ. ಮಿಸ್ಟೇಕ್ ಮಾಡ್ಕೊಂಡ್ರಿನ ಹೌದ್ರಿ, ಮಿಸ್ಟೇಕ್ ಮಾಡ್ಕೊಂಡ್ರ ಅನ್ಕೋತೀನಿ. ನಾ ಹೊಂಟಿದ್ದು ನನ್ ಮಗನ್ ಕಾಲೇಜಿಗೆ ನೋಡ್ರಿ. ಬರ್ರಿ ಎಲ್ಲಾರ್ಗಿ ಗೊತ್ತಿರುತ್ತ, ಇವತ್ತ ನನ್ ಮಗಂದ್ ಏನೈತ್ ನೋಡ್ರಿ, ಪುಟ್ಟಂದ್ ಕಾಲೇಜ್ ಒಳಗ ಮೀಟಿಂಗ್ ಇತ್ತು. ನನ್ ಮಗ ಆಲ್ಮೋಸ್ಟ್ ಏನು ಫೈನಲ್ ಇಯರ್ ಬಂದ ಅಂತ ಹೇಳ್ಬೋದ್ ನೋಡ್ರಿ. ಯಾಕಂದ್ರ ನನ್ ಮಗಂದು ಈ ಸಲ ಡಿಗ್ರಿ ಸ್ಟಾರ್ಟ್ ಆಯ್ತು. ಇದು ಫೈನಲ್ ಇಯರ್ ಡಿಗ್ರಿ ಅಲ್ಲ, ಫಸ್ಟ್ ಡಿಗ್ರಿ ಇದು. ಫಸ್ಟ್ ಮೀಟಿಂಗ್ ಆಗಿರ್ಲಿಂತ ಒಂಥರ ಖುಷಿ ಇರುತ್ತ. ಹಂಗಾಗಿ ಪೇರೆಂಟ್ಸ್ ಕರ್ದಿದ್ರಂತ ಬಂದ್ ಹೊಂಟಿ ನೋಡ್ರಿ. ನನ್ ಮಗ ಕಾಲೇಜ್ ತೋರ್ಸಕ್ ಅಂತೇಳಿ ಹೊಂಟಾನ. ಜಸ್ಟ್ ಬರೀ ಕಾಲೇಜ್ ನೋಡ್ತಿದ್ದಂಗನ ಅಂತೂ ಕಾಲೇಜ್ ನೋಡಿ ಖುಷಿ ಆಗ್ಬಿಡ್ತು. ಬಿಕಾಸ್ ನಾನಂತ್ರ ಕಾಲೇಜ್ ಕಟ್ಟಿ ಹತ್ತಿದ್ದಿಲ್ಲ. ಹಂಗಾಗಿ ಕಾಲೇಜ್ ಹೆಂಗಿರುತ್ತ ಅಂತ ಹೊರಗಡೆಯಿಂದ ನೋಡಿದ ನನಗ ಕಾಲೇಜಿಗೆ ಹೋಗಿ ನಾನೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿದ್ನೇನೋ ಅನ್ನೋ ತರ ಖುಷಿ ಆಗ್ಬಿಡ್ತು ನೋಡ್ರಿ. ಇಷ್ಟ್ ಚಂದ ಇತ್ತು ಕಾಲೇಜ್. ನಿಮಗ್ ಹೆಂಗ್ ಅನಿಸ್ತ ಅಂತ ಹೇಳ್ರಿ. ಮತ್ತೆ ಈ ಕಾಲೇಜ್ ಬಂದು ಗೋವಾದೊಳಗ ಏನೈತ್ ನೋಡ್ರಿ MES ಕಾಲೇಜ್ ಅಂತ ಕರೀತಾರ. ನಾನು ನನ್ನ 2 ಮಕ್ಕಳ ಇದೇ ಕಾಲೇಜಿಗೆ ಹಾಕಿನಿ ವರ್ಷ. ಹಂಗಾಗಿ ಪಜ್ಜುನು ನೋಡ್ರಿ ಇಲ್ಲೇ ಬಂದು ಭೇಟಿ ಅದ. ಜಸ್ಟ್ ಅಲ್ಲಿಂದ ಮುಗಿದ್ಮೇಲೆ ಎಲ್ಲಾ ತಂದೆ ತಾಯಿಗೆ ಇರುವಂಗ ನನಗೂ ಒಂದ್ ಆಸೆ ಇತ್ತು, ನನ್ ಮಗನ್ ಕ್ಲಾಸ್ ರೂಮ್ ನೋಡ್ಬೇಕಂತ ಹೇಳಿ. ಹಂಗಾಗಿ ನನ್ ಮಗ ಕ್ಲಾಸ್ ರೂಮ್ ತೋರಿಸ್ ಅಂದ ತಕ್ಷಣ ಏನೈತ್ಲಾ ಬಾ ಅಂತ ಕರ್ಕೊಂಡ್ ಬಂದ್ ನೋಡ್ರಿ. ನೋಡ್ರಿ ಇದ ಒಂದ್ ಕ್ಲಾಸ್ ರೂಮ್. ನೋಡಿದ ತಕ್ಷಣ ಅಂತ್ರ ಬಾಳ ಖುಷಿ ಆತು. ಯಾಕಂದ್ರ ನಾವೆಲ್ಲಾ ನೋಡಿದ್ದು ಏನ ಚಾಕ್ ಪೀಸ್ ಬ್ಲಾಕ್ ಬೋರ್ಡ್ ನೊಳಗ್ ಕಲ್ತವ್ರೆ. ಈಗೆಲ್ಲಾ ಏನತ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿ ಎಲ್ಲಾ ದೊಡ್ಡ ದೊಡ್ಡ ಸ್ಕ್ರೀನ್ ಒಳಗ ನೋಡ್ರಿ. ಜಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಇನ್ನೇನ್ ನನ್ ಮಗ ನೋಡ್ರಿ ಹೊರಗ್ ಬಂದ. ಎಲ್ಲ ಚಾ ನೀರ್ ತಗೊಂಡೆ. ಅಲ್ಲ ಚಾ ಬಿಡಿದೆ ಇಲ್ಲ ನೀ ಬರ್ಲಾರ್ದೆ ಚಲೋ ಆತು. ಅಲ್ಲಿ ಎಟ್ಟತ್ತನ ಕುಂತ ನಿನ್ ಬಾಯ್ ಅಂತ ಖಾಲಿ ಇರ್ತಿದ್ದಿಲ್ಲ. ಹಾಕೊಂಡ್ ನಡಿ ಹೆಲ್ಮೆಟ್. ಅಲ್ಲಿಂದ ನೋಡಿದ್ರಲ್ಲ ನಮ್ಮ ಮನೆಯವ್ರಿಗೆ ಏನಂದ್ರ ಉತ್ತರ ಕರ್ನಾಟಕದ ಮಂದಿಗೆ ಚಾ ಇರ್ಲಿಲ್ಲ ಅಂದ್ರ ನಡೆಯಂಗಿಲ್ಲ. ಜಸ್ಟ್ ಚಾ ನಾಷ್ಟ ಮಾಡ್ಕೊಂಡ್ ಕಾಲೇಜ್ ಮೀಟಿಂಗ್ ಹೋಗಿದ್ವಿ. ನಮ್ಮ ಮನೆಯವ್ರ ಏನೈತ್ ನೋಡ್ರಿ ಯಾವಾಗ್ಲೂ ಏನೈತ್ಲಾ ಮೀಟಿಂಗ್ ಎಲ್ಲಾ ಬರಂಗಿಲ್ಲ. ಯಾಕಂದ್ರ 2-3 ತಾಸು ಏನೈತ್ಲಾ ಕುಂದ್ರಾಕ್ ಆಗಂಗಿಲ್ಲ, ಬ್ಯಾಸರ ಆಗತ್ತ ಅಂತೇಳಿ. ಸೊ ನಮ್ಮ ಮನೆಯವ್ರ ಹೊರಗಿದ್ದಿದ್ರ ಅಲ್ಲಿ ನಿಂತಿದ್ದು ಎಲ್ಲಿ ಹೋಗ್ಯಾರ ಅಂತ ನೋಡೋಟಿಗೆ ಹೇಳಾತಿದ್ರ ನೋಡ್ರಿ ಚಾ ಕುಡ್ಕೊಂಡ್ ಬರಾಕ್ ಹೋಗಿದ್ನ್ಯಾ ಅಂತ ಹೇಳಿ. ಜಸ್ಟ್ ಅಲ್ಲಿಂದ ಇವಾಗ ಏನೈತ್ಲಾ ಮನಿಗ್ ಹೋಗ್ಬೇಕು. ಇವಾಗಿನ್ ಮೀಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ಏನ್ ತಿನ್ನಾಕ್ ಕೊಟ್ಟಿದ್ರಲ್ಲ ಏನ್ ಕೊಟ್ಟಾರ ಅಂತ ನೋಡಾಕತ್ತಿದ್ವಿ ನೋಡ್ರಿ. ಕಾಲೇಜ್ ಅದೆಲ್ಲಾ ಮುಗಿದ್ಮೇಲೆ ಎಲ್ಲಾರ್ದು ಒಂದ್ ಖುಷಿ, ಏನೋ ಮೀಟಿಂಗ್ ಇರ್ಲಿ ಪ್ರೋಗ್ರಾಮ್ ಇರ್ಲಿ ಸ್ನಾಕ್ಸ್ ಕೊಟ್ಟಾಗ ಅದ್ ಏನ್ ಕೊಟ್ಟಿರ್ತಾರ ಅಂತ ಹೇಳಿ. ಈ ಮಳೆಗಾಲದೊಳಗ ಹೊರಗಡೆ ಹೋಗ್ಬೇಕ ಅಂತಂದ್ರ ನನಗ ಬಾಳ ಖುಷಿ ಆಗತ್ ನೋಡ್ರಿ. ಈ ನೇಚರ್ ನೋಡ್ತಿದ್ದಂಗ ನಿಮ್ಗ ಅನ್ಸುತ್ತ ಒಂದ್ ರೀತಿ ಭೂಮಿ ತಾಯಿ ಪೂರ್ತಿ ಏನೈತ್ಲಾ ಹಸಿರ್ ಮಡಿಲ ಹಸಿರ್ ತುಂಬ್ಕೊಂಡ್ ಬಿಟ್ಟಿರ್ತಾಳ. ಈ ರೀತಿ ನಾವ್ ಹಸಿರ್ ಸಾಡಿ ಹಾಕೊಂಡ್ ಏನ್ ಕುಂತಿರ್ತಿವಲ್ಲ ಹಂಗ. ಅದನ್ನ ನೋಡಾಕ ಒಂಥರ ಖುಷಿ ಆಕಿರುತ್ತ. ನಿಮಗ್ ಇಲ್ಲೆಲ್ಲಾ ರೋಡ್ ನೋಡಿದ್ರ ಗೊತ್ತಾಕಿರ್ಬೇಕ್ ಫುಲ್ ಹಸಿ ಐತ್ ನೋಡ್ರಿ. ಮತ್ತ ಇಲ್ಲೇ ನೀವೇನ್ ಬೀಚ್ ನೋಡಾತಿರ್ ನೋಡ್ರಿ ಸೈಡ್ ಒಳಗ, ಇದು ಬಂದು ಫುಲ್ ಕಾಲೇಜ್ ಹಿಂದ್ಗಡೆನೆ ಇತ್ತು. ಬಟ್ ಈಗ ಮಳಿಗ್ ನೋಡ್ರಿ ಫುಲ್ ತುಂಬ್ಕೊಂಡಿರುತ್ತ. ನಿಮಗ ಕಾಣ್ಸಾಕತೈತಿ ಅನ್ಕೋತೀನಿ. ರೋಡಿನ್ ಹತ್ರಕ್ಕ ಐತಿ, ಇಷ್ಟ್ ಹತ್ರ ರೋಡಿನ್ ಕಡೆ ಐತಿ, ನೀರ್ ಬರಂಗಿಲ್ಲನ ಅಂತ ಅನ್ಕೋಬೇಡ್ರಿ. ಇನ್ನೂ ಜಾಸ್ತಿ ಮಳಿ ಬಂದ್ರ ನೀರ್ ಬಂದೇ ಬರತ್ ರೋಡಿನ್ ಮ್ಯಾಗ. ಯಾವಾಗ ಅದ ನೀರ್ ಬರ್ತಾ ಅವಾಗ ರೋಡ್ನ ಬಂದ್ ಮಾಡ್ತಾರ ನೋಡ್ರಿ. ಸುಮ್ನೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ, ಹಂಗಾಗಿ ಮನಿಗ್ ಹೋಗುಣ ಅನ್ನೋ ಪ್ಲಾನ್ ನಂದು ಇತ್ತು. ನನಗೂ ಗೊತ್ತಿರ್ಲಿಲ್ಲ ಬೀಚಿಗೆ ಹೋಗುಣ ಅಂತೇಳಿ. ನಮ್ಮ ಮನೆಯವ್ರ ಇನ್ನ ಟೈಮ್ ಇತ್ತಲ್ಲ, ಹಂಗಾಗಿ ಜಸ್ಟ್ ಹೋಗ್ ಬರೋಣ ಬರ್ರಿ ಅಂತಂದ್ರ ಹಂಗಾಗಿ ಬರಾಕತ್ತೀವಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಏನಂದ್ರ ಇನ್ನೊಂದು ಮಳೆಗಾಲ ಬಂದ್ರ ಕೆಲಸ ಸರಿಯಾಗಿ ಇರಂಗಿಲ್ಲ. ಹೌದು, ಏನ್ ಗಾರೆ ಕೆಲ್ಸ ಅಂತ ಏನ್ ಕರಿತೀರಿ ನಮ್ಮ ಮನೆಯವ್ರು, ಇಲ್ಲಿ ಗೋವಾದೊಳಗ ಇದನ್ ಗೌಂಡಿ ಕೆಲ್ಸ ಅಂತ ಕರೀತಾರ. ಅವ್ರ ಕೆಲ್ಸ ಏನಿದ್ರ ಬ್ಯಾಸ್ಗಿ ಒಳಗ ಇರ್ತಾವ. ಮಳೆಗಾಲದಾಗ ಬಂದ್ರ ಅವ್ರದ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕೆಲ್ಸ ಬಂದ್ ಆಗಿರ್ತಾವ ನೋಡ್ರಿ. ಹಂಗಾಗಿ ಎಲ್ಲೇ ಹೊರಗ್ ಹೋದ್ರುನು ಮಳೆಗಾಲದಾಗ ನಾವ್ ಸ್ವಲ್ಪ ಹೊರಗ್ ಹೋಗೋದು. ಹೇಳಿದ್ನಲ್ಲ ನಿಮ್ಗ್ ಪರ್ಸನಲಿ ಅಂದ್ರ ನನಗಂತ್ರು ಮಳೆಗಾಲ ಅಂದ್ರ ಬಾಳ ಇಷ್ಟ. ನೋಡೋರ್ಗೆ ನಾನೊಂಥರ ಹುಚ್ಚಿ ತರ ಅನಸ್ತೀನಿ. ಯಾಕಂದ್ರ ಮಳೆಗಾಲದಾಗೆಲ್ಲಾ ಸುತ್ತಾಕ್ತಾಳ. ಮಳಿ ಅಂದ್ರೆ ಎಲ್ಲಾರು ಮನ್ಯಾಗ ಕುತ್ಕೊಂತಾರ, ಇಕ್ಕಿ ನೋಡಿದ್ರ ಉಲ್ಟಾ ಅದಾಳ ಅಂತೇಳಿ. ಹಂಗೆ ಬಟ್ ಆದ್ರ ಅದೊಂದು ಪ್ರಕೃತಿ ಒಳಗ ಆ ನೇಚರ್ನ ಸೌಂದರ್ಯ ಅನುಭವ್ಸೋರ್ಗೆ ಗೊತ್ತಿರುತ್ತ. ಇಲ್ಲಿ ಏನ್ ನೋಡಾತ್ರಿ ಇದು ಕಾಯಿ ಎದರ್ದಂತ ನಂಗೆ ಗೊತ್ತಿಲ್ಲ. ಬಟ್ ನೋಡಿದ ತಕ್ಷಣ ಬಾಳ ಇಷ್ಟ ಆಯ್ತು. ಸೊ ಹಂಗಾಗಿ ಜಸ್ಟ್ ಏನೈತಿಲ್ಲ ನೋಡಾಕತ್ತಿದ್ ನೋಡ್ರಿ. ಆ ಕ್ರಿಯೇಟಿವ್ ಮೈಂಡ್ ಇರೋರಿಗೆ ಯಾವ್ದ್ ಕಂಡ್ರಿ ಇದರಿಂದ ಏನಾದ್ರು ಮಾಡ್ಬೋದೇನೋ ಅನ್ನೋ ಒಂದ್ ಐಡಿಯಾ ಬರುತ್ತ. ಜಸ್ಟ್ ಅದನ್ನ ನೋಡಿ ಈಗೇನ್ ನಿಮ್ಗ ಅಲ್ಲಿ ಸ್ನಾಕ್ ತೋರ್ಸಿದ್ನೆಲ್ಲಾ ಕಾಲೇಜ್ ಒಳಗ್ ಕೊಟ್ಟದ್ದು, ಅದು ಹಂಗ ಇಟ್ಕೊಂಡ್ ಬಂದಿದ್ವಿ. ಯಾಕಂದ್ರ ನಾವ್ ನಾಷ್ಟಾ ಮಾಡ್ಕೊಂಡ್ ಹೋಗಿದ್ವಿ, ನಮ್ಗ ಹೊಟ್ಟೆ ಹಸು ಆಗಿದ್ದಿಲ್ಲ ಅಂತೇಳಿ. ಈಗ ಏನೈತ್ಲಾ ಸ್ವಲ್ಪ ಬೀಚಿನ ಸೈಡ್ ಬಂದಿದ್ರ
ಗಾಳಿ ನೀರು ಅಂತ ಎಲ್ಲಾ ನೋಡ್ಕೊಂಡು ಹೊಟ್ಟಿ ಹಸು ಆತ್ ನೋಡ್ರಿ. ಹಂಗಾಗಿ ನಮ್ಮ ಹತ್ರ ಹೆಂಗು ತಂಡನೇ ಇತ್ತು, ವಡಾ ಕೊಟ್ಟಿದ್ರು ಅವ್ರು, ಬಟಾಟಿ ವಡಾ. ಜಸ್ಟ್ ತಿನ್ಕೊಂಡ್ರ ಆತ್ ಅಂತೇಳಿ ಆ ಬೀಚಿಂದ ಏನೈತಲ್ಲ ಗಾಳಿಗಿ ಆ ಸೌಂಡಿಗಿ ಮಸ್ತ್ ಹವಾ ಬರಾಕತ್ ಬಿಟ್ಟಿತ್ತು. ಹಂಗಾಗಿ ಯಾಕ್ ನಾಷ್ಟಾ ಮಾಡ್ಬಾರ್ದ್ ಅನ್ಕೊಂಡ್ ಕುತ್ಕೊಂಡ್ ಏನೈತಲ್ಲ ಬೀಚ್ ದಂಡಿಗೆ ಅಲ್ಲೇ ಕುತ್ಕೊಂಡ್ ನಾಷ್ಟಾ ಮಾಡಾತ್ತೀವಿ ನೋಡ್ರಿ. ನಾನು ನಮ್ಮ ಮನಿಯವ್ರು ತಿನ್ನಾತ್ತೀವಿ. ನನ್ ಮಗ ಹೇಳಿದ ನನಗ್ ಹಸು ಆಗಿಲ್ಲ, ನಾವ್ ಅಲ್ಲೇ ಮಮ್ಮಿ ಅಂತೇಳಿ. ಸೊ ಜಸ್ಟ್ ಹಂಗಾದ್ರ ಬಿಡಪ್ಪ ಅಂತ ಅವನ್ ಆಕ್ಚುಲಿ ಬಂದು ಅವನ್ ಕಾಲೇಜಿಂದ ಅವನಿಗ್ ಕೊಟ್ಟಿರೋ ಸ್ನಾಕ್ಸ್, ಬಟ್ ತಿನ್ನಾಕತ್ತಿದ್ದೆ ನಾವು. ಜಾಸ್ತಿ ಅದ್ರೊಳಗ ಏನೋ ಗೊತ್ತಿಲ್ರಿ, ಹೊರಗಡೆ ಬಂದಾಗ ಅದು ಮನ್ಯಾಗ ತಿಂದಷ್ಟ ಟೇಸ್ಟ್ ಅನ್ಸಲ್ಲ, ಹೊರಗಡೆ ಬಂದಾಗ ಅದ್ರ ಟೇಸ್ಟೇ ಒಂಥರ ಬ್ಯಾರೆ ಇರುತ್ತ. ಜಸ್ಟ್ ಒಂದ್ ಸ್ವಲ್ಪ ಏನೈತ್ಲಾ ಇರೋ ಸ್ನಾಕ್ಸು, ಮಳೆಗಾಲದಾಗ ಕೂಲ್ ಡ್ರಿಂಕ್ಸ್ ಎಲ್ಲ ಬೇಕಾಗಂಗಿಲ್ಲ, ಸುಮ್ನೆ ಕೊಟ್ಟಿದ್ರ ಅಂತ ಹೇಳಿ ಜಸ್ಟ್ ಸ್ನಾಕ್ಸ್ ತಿನ್ನಾನ ಕುಡ್ಯಾಕ ಅದೊಂದಿಷ್ಟು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ವಾಪಸ್ ಬರಾತಿದ್ವಿ. ಅಲ್ಲೇನ ಕುತ್ಕೊಂಡ್ ತಿಂದ್ವಿ, ಮಗನ್ ಬಿಟ್ಟು ತಿನ್ನಾಕ ಯಾಕೋ ಮನಸ್ಸಾಗ್ಲಿಲ್ಲ. ಹಂಗಾಗಿ ಅಟ್ಲೀಸ್ಟ್ ಒಂದ್ ಬೈಟ್ರ ತಿನ್ನಂತೆ ತಗೊಂಬಂದ್ ಕೊಟ್ಟೆ. ಯಾಕಂದ್ರ ಒಂಥರ ಅನಸ್ತಿರ್ತ್ ನೋಡ್ರಿ ತಿನ್ನಂಗಿಲ್ಲ ಅಂದಾಗ. ಜಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಏನೈತಲ್ಲ ನಾವು ವಾಪಸ್ ಹೊಂಟಿವಿ ನೋಡ್ರಿ ಇನ್ನ ಮನಿ ಕಡೆ. ಒಂದ್ ಸ್ವಲ್ಪ ಹೊತ್ತು ಕುಂತ್ಕೊಂಡಿ, ಒಂದ್ 2 ತಾಸ್ ಕುತ್ಕೊಂಡಿ. ಅವತ್ ನಾನ್ ಸ್ವಲ್ಪ ಲೈವ್ ಹಾಕಿದ್ದೆ. ಹಾಗಾಗಿ ನಿಮ್ಗ್ ತೋರ್ಸಿನಿ, ಯಾರ್ಯಾರೆಲ್ಲ ಲೈವ್ ನೋಡಿರ್ತೀರ ಅದು ನಿಮ್ಗ್ ಗೊತ್ತಿರುತ್ತ. ವಾಪಸ್ ಏನ್ ನಿಮ್ಗ್ ಇಲ್ಲಿ ಹೋಗುವಾಗ ನೋಡಾತ್ತೀರ್ ನೋಡ್ರಿ, ಹೋಗುವಾಗ ನಾವ್ ಖಾಲಿ ಇತ್ತಿದ್ ರೋಡ್, ಬರೋ ಹೊತ್ತಿಗೆ ಈಗಾಗ್ಲೇ ಎಷ್ಟೊಂದ್ ಜನ ಫೋಟೋ ತಕೊಳಕ ಅದೆಲ್ಲಾ ನಿಂತಿದ್ರಲ್ಲ. ಆ ನೀರ್ ಅಂತೇಳಿ ಅಂತಂದ್ರ ಹಂಗಿರತ್ ನೋಡ್ರಿ. ಯಾಕಂದ್ರ ಯಾರಾದ್ರೂನು ಒಂಥರ ಖುಷಿ, ಅದನ್ನ ನೋಡಾಕ ಒಂಥರ ಖುಷಿ ಆಕ್ಕಿರತ್ತ. ಜಸ್ಟ್ ಅಲ್ಲಿಂದ ಈ ಮಳಿ ಇದ್ರೊಳಗ, ಈ ಗೋವಾದೊಳಗ ಮಳಿ ಯಾವಾಗ್ ಬರ್ತಂತ ಗೊತ್ತಿರಲ್ಲ. 5 ನಿಮಿಷ ಬಂದ್ರ 5 ನಿಮಿಷ ವಾಪಸ್ ಗಪ್ಪಾಗ್ಬಿಟ್ಟಿರತ್ತ. ಇನ್ನೇನ್ ಹೋಯ್ತ್ ಮಳಿ ಅಂತ ರೇನ್‌ಕೋಟ್ ಎಲ್ಲ ತೆಗದಾಗ ಮತ್ತೆ ಮಳಿ ಬಂದ್ಬಿಡತ್ತ. ಮೊಬೈಲ್ ಹಿಡಿಯೋದು ಬಾಳ ಕಷ್ಟ ಇದ್ರೊಳಗ, ಯಾಕಂದ್ರ ಮಳ್ಯಾಗ ಹೆಂಗ್ ವಿಡಿಯೋ ಮಾಡೋದಂತ. ಅದ್ರೊಳಗ ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋನ್ ತಗೊಂಡಿರ್ತೀವಿ. ಇನ್ ಮನಿಗ್ ಹೋಗು ನಡಿ ಅಂತ ಅನ್ನಟಿಗೆ ನಮ್ ಮನಿ ಹತ್ರನ ಏನೈತ್ ನೋಡ್ರಿ ಒಂದು ಡಿಮಾರ್ಟ್ ಆಗೇತಿ. ಸೊ ಡಿಮಾರ್ಟಿಗೆ ಹೋಗು, ನಮ್ ಮನ್ಯಾಗಂದ್ರಿ ಎಲ್ಲಾರು ಮನ್ಯಾಗ ಅದಿರಿ, ಡಿಮಾರ್ಟಿಗೆ ಹೋಗುನ್ ನಡಿ ಅಂತ ಹೇಳಿ. ಡಿಮಾರ್ಟಿಗೆ ಹೋದಾಗ ಯಾವ್ದೇ ರೀತಿ ಒಂದ್ ಪ್ಲಾನಿಂಗ್ ಇರ್ಲಿಲ್ಲ ನಮ್ದು ಹೋಗ್ಬೇಕಂತ ಹೇಳಿ. ಆದ್ರೂ ನೀವೇನಾದ್ರೂ ನಿಮ್ ಪಾಕೆಟ್ ಒಳಗಿರೋ ರೊಕ್ಕ ಖಾಲಿ ಮಾಡ್ಬೇಕ್ ಅನ್ಕೊಂಡಿದ್ರಂದ್ರೆ ಈ ರೀತಿ ಡಿಮಾರ್ಟಿಗೆ ಹೋಗ್ರಿ. ಯಾಕಂದ್ರ ಅಲ್ಲಿ ಇದ್ದಿದ್ ರೊಕ್ಕ ಹೆಂಗ್ ಹೊಕ್ಕಾವಂತ ನಮ್ಗ್ ಗೊತ್ತಾಗಂಗಿಲ್ಲ. ಅದಕ್ಕ ನಾ ಯಾವಾಗೂ ಅಂತಿರ್ತೀನಿ, ಈ ಡಿಮಾರ್ಟಿಗೆ ಏನೈತಲ್ಲ ಇದು ಮ್ಯಾಗ್ನೆಟ್ ಮಾರ್ಟ್ ತರ ಅಂತ. ಯಾಕಂದ್ರ ಅದು ನಮ್ಮನ್ನ ಹೆಂಗ್ ಸೆಳಿತೈತಿ ಅಂತ ಗೊತ್ತಾಗಂಗಿಲ್ಲ. ನಾವ್ ಹೋಗಿದ್ದು ನಿಮ್ಗ್ ಹೇಳಿ ಫಸ್ಟ್ ನೋಡಿದ್ರ ಗೊತ್ತಾಗ್ತಿರತ್ತ. ಲಿಸ್ಟ್ ಒಳಗ್ ನಮ್ದ್ 5 ಐಟಮ್ಸ್ ಇದ್ರು, ಅಲ್ಲಿಗ್ ಹೋದ್ಮೇಲೆ ನಮ್ಗ್ ಒಂದ್ 50 ಐಟಮ್ಸ್ ಆಗಿರ್ತಾವು. ಅವಶ್ಯಕತೆನೇ ಇರ್ಲಾರ್ದ ವಸ್ತು ಎಲ್ಲಾ ತಗೊಂಡ್ರುನು ಸಹ ಡಿಮಾರ್ಟಿಗೆ ಹೋದಾಗ ಅದ್ ಏನು ಬೇಜಾರು ಅಂತ ಅನ್ಸಂಗಿಲ್ಲ. ಅದ ಹೊರಗಡೆ ಮಾರ್ಕೆಟ್ನಾಗ ಹೋದಾಗ ನೋಡ್ರಿ ಏನಾರು ತಗೊಂಡ್ಬಿಟ್ಟೇವ್ರ ಅನ್ಕೋತೀವಿ, ಅಯ್ಯೋ ಇದ್ರ ಅವಶ್ಯಕತೆ ಇತ್ತೇನ ಅಂತ ಹೇಳಿ. ಅದೇ ಈ ಮಾರ್ಕೆಟ್‌ಗಳು ಡಿಮಾರ್ಟ್‌ಗಳು ಹೋದಾಗ ಏನೈತ್ ನೋಡ್ರಿ, ಅವಶ್ಯಕತೆ ಇದ್ರು ಇಲ್ದಿದ್ರುನು ಕಣ್ಣಿಗ್ ಕಂಡ ತಕ್ಷಣ ಎಲ್ಲಾ ತಗೊಂಡ್ ಬರೋದೇ. ಇಲ್ಲಿ ಏನ್ ನೋಡಾತ್ತೀರಿ ನೀವು, ಫ್ಲವರ್ ನೋಡಿದ್ರಲ್ಲ ಫಸ್ಟಿಗೆ ಹೇಳಿದ್ನಲ್ಲ ಯಾವ ಸರ್ಪ್ರೈಸ್ ಅಂತ, ಯಾವ್ದು ಇಲ್ ನೋಡ್ರಿ. ಈ ರೀತಿ ಏನೈತ್ಲ ಇದ್ರ ಫ್ಲವರ್ಸ್ ತಗೊಳೋದು, ವಾಪಸ್ ಏನೈತಲ್ಲ ಅದೇ ಜಾಗದೊಳಗ ಏನೈತ್ಲ ಇಟ್ಟು ಬರೋದು. ಈ ಚಾಕ್ಲೇಟ್ ನಿಮ್ಗ್ ನಾರ್ಮಲ್ ಅನ್ಸುತ್ತೆ, ಬಟ್ ಚಾಕ್ಲೇಟ್ ರೇಟ್ ಬಂದು ₹1000 ಇತ್ತು ನೋಡ್ರಿ. ಅಲ್ಲಿಂದ ಬ್ಯಾಡ್ ಅದ ನಮಗಂತ ಸೈಡಿಗೆ ಇಟ್ಟು ಬಂದು ಜಸ್ಟ್ ಐಸ್ ಕ್ರೀಮ್ ತಗೊಳಕತ್ತೀವಿ. ಗೋವಾದೊಳಗ ಮಳೆಗಾಲ ಚಳಿಗಾಲ ಅಂತೆಲ್ಲಾ ಫರಕ್ ಬೀಳಂಗಿಲ್ಲ, ಯಾಕಂದ್ರ ಅಷ್ಟು ಜಳ ಆಗ್ತಿರತ್ತ. ಸೊ ಹಂಗಾಗಿ ಮಳೆಗಾಲ ಟೈಮ್ನಾಗುನು ಏನೈತ್ಲ ನಾವ್ ಐಸ್ ಕ್ರೀಮ್ ತಗೊಂಬಂದಿವಿ ನೋಡ್ರಿ ತಿನ್ನಾಕ ಅಂತ ಹೇಳಿ. ಅದ ಮೊದಲ ಅದನ್ನ ಕೊಡು ಮೊದಲು. ಅಲ್ಲ ಅದೊಂದು ಇದೊಂದು ನಡೀತಾ ಇಲ್ಲ ಅದು ಕರಿಗ್ ಹೋಗುತ್ತೆ ಅದಕ್ಕೆ. ಇಲ್ಲೇ ನೀವ್ ನೋಡಿದ್ರಲ್ಲ ಪರ್ಸು ಅಂತೇಳಿ ಅಂದಿ ನೋಡ್ರಿ, ಇವ್ನ್ ಬಂದ ನಮ್ ಅಕ್ಕನ್ ಮಗ ನೋಡ್ರಿ. ಸೊ ಹಂಗಾಗಿ ನಾವು ಅವಂದೇ ಏನೈತ್ಲ, ಅವನು ಇದೇ ಡಿಮಾರ್ಟ್ನಾಗ ಕೆಲ್ಸ ಮಾಡ್ತಾನ. ಸೊ ಹಂಗಾಗಿ ಕೌಂಟ್ರಿಗೆ ಅವನ ಹತ್ರ ಬಂದ್ವಿ. ಯಾಕಂದ್ರ ಸ್ವಲ್ಪ ಜಲ್ದಿ ಆಗತ್ ನೋಡ್ರಿ. ಈ ಡಿಮಾರ್ಟ್ ಒಳಗ ಇಲ್ಲ ವಿಶಾಲ್ ಮಾರ್ಟಿಗೆ ಹೋದಾಗ ಶಾಪಿಂಗ್ ಮಾಡೋವಾಗ ಹೆಂಗ್ ಟೈಮ್ ಕಳೆದಿರ್ತೀವೋ ಗೊತ್ತಾಗಂಗಿಲ್ಲ. ಬಂದ್ ವಾಪಸ್ ಆ ಲೈನಿಗೆ ನಿಂತ್ಕೊಂಡ್ ಏನ್ ಬಿಲ್ ಮಾಡಿಸ್ತೀವಿ ನೋಡ್ರಿ, ಅಲ್ಲಿ ಅಂತ್ರ ಬಾಳ ಟೈಮ್ ಹೊಕ್ಕಿರತ್ತ, ಅಲ್ಲಿ ಬೇಜಾರಾಗ್ತಿರತ್ತ. ಸೊ ಹಂಗಾಗಿ ಜಸ್ಟ್ ಅವನ್ ಜೊತೆ ಮಾತಾಡ್ದಂಗೂ ಆಯ್ತು, ಹಂಗಾಗಿ ನಮ್ ಬಿಲ್ಲುನು ಮಾಡ್ದಂಗ ಆಗತ್ತಂತೆ ಬಂದ್ವಿ. ಹೇಳಿದ್ನಲ್ಲ ನಿಮ್ಗೆ ಯಾವ್ದೋ ಪ್ಲಾನಿಂಗ್ ಇರ್ಲಾರ್ದ ವಿತೌಟ್ ಪ್ಲಾನಿಂಗ್ ಬಂದ್ರ ಇಷ್ಟೊಂದ್ ಸಾಮಾನ್ ತಗೊಂಡಿ, ಒಂದ್ ಯಾವ್ದೇ ಬ್ಯಾಗ್ ತಗೊಂಬಂದಿದ್ದಿಲ್ಲ. ಸೊ ಹಂಗಾಗಿ ಪರ್ಸು ಹೇಳಾತಿದ್ ನೋಡ್ರಿ, ಯಾವ್ದೋ ಒಂದ್ ಬ್ಯಾಗ್ ಕೊಡ್ತೀನಿ ಆಂಟಿ ನಾನು ತಗೊಂಡ್ ಹೋಗಾಕಂತೀರಿ ಅಂತ ಹೇಳಿ. ಜಸ್ಟ್ ಹೊರಗ್ ಬಂದ್ಮೇಲೆನೆ ಏನೈತಲ್ಲ ಗೊತ್ತಾಗಿದ್ ನಮಗ ಒಂದ್ ಚೀಲ ಸಾಮಾನ್ ಆಗಿರ್ತಾವ ಅಂತೇಳಿ. ಆಕ್ಚುಲಿ ಬಂದ್ಬಿಟ್ಟು ಇದ್ರೊಳಗ್ ಹೇಳ್ಬೇಕಂದ್ರ ಕರೆಕ್ಟ್ ಆಗಿ ನಾವು ಏನ್ ಸಾಮಾನ್ ತಗೊಂಡಿರ್ತೀವಿ ಅದ್ ರೊಕ್ಕ ಕೊಟ್ಟಿರ್ತೀವಿ, ಅದು ಓಕೆನೆ, ರೊಕ್ಕ ಕೊಟ್ಟಿದ್ ಯಾವ್ದು ವೇಸ್ಟ್ ಇರಲ್ಲ, ಸಾಮಾನ್ ಬಂದಿರುತ್ತ. ಬಟ್ ಮನಿಗಂತ ತಗೊಂಡೋದ್ ಇದ್ರ ಕಾಲ್ ಭಾಗನು ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಸ್ನಾಕ್ಸ್ ಅದು ಇದು ಅಂತ ಈ ತರದ ತಗೊಂಡಿದ್ವಿ. ಏನ ತಗೋಲಿ ಯಾವ್ದ ತಗೋಲಿ ಲಾಸ್ಟಿಗೆ ಏನೈತಲ್ಲ ರೊಕ್ಕ ಕೊಡೋದಂತ್ರು ತಪ್ಪಂಗಿಲ್ಲ ನೋಡ್ರಿ, ಕೊಟ್ಟ ಮೇಲೆ ಗೊತ್ತಾಗೋದು. ಜಸ್ಟ್ ನಿಮ್ಗ ಅಲ್ಲೇನ್ ಐಸ್ ಕ್ರೀಮ್ ತೋರ್ಸಿದ್ನಲ್ಲ, ಯಾರ್ಯಾರಿಗೆಲ್ಲ ಹಿಂಗ ಅನ್ಸುತ್ತ ಹೇಳ್ರಿ. ಅದೇನೋ ಗೊತ್ತಿಲ್ಲ, ಡಿಮಾರ್ಟ್ನ್ಯಾಗ ಎಲ್ಲಾ ವೆರೈಟಿ ತಿನಿಸುಗಳು ಇಟ್ಟಿರ್ತಾರ, ಬಟ್ ಕೈಯಾಗ ರೊಕ್ಕನೂ ಇರುತ್ತ,
ತಗೊಂಡ್ ತಿಂತೀನಿ ಅಂದ್ರ ಹಕ್ಕಿರಂಗಿಲ್ಲ, ಯಾಕಂದ್ರ ಅದಕ್ ಬಿಲ್ ಮಾಡ್ಸೋತನ ತಿನ್ನೋಂಗಿರಂಗಿಲ್ಲ ಅಂತೇಳಿ ಅದೊಂದ್ ರೀತಿ ಬೇಲಿ ಹಾಕ್ದಂಗ. ಆದ್ರೂ ಏನೋ ಗೊತ್ತಿಲ್ಲ, ಈ ಡಿಮಾರ್ಟಿಗೆ ಹೋದಾಗನ ತಿನ್ಬೇಕ್ ಅನ್ನಿಸ್ತಿರ್ತ, ಹೊರಗಡೆ ಅಂಗಡಿಗೆ ಹೋದಾಗ ಆ ರೀತಿ ಅನ್ಸಂಗಿಲ್ಲ. ನಿಮ್ಗೂ ಹಂಗ ಅನ್ಸುತ್ತಂತನ ಹೇಳ್ರಿ, ಗೊತ್ತಿಲ್ಲ. ಹಂಗಾಗಿ ಜಸ್ಟ್ ಏನಂತ ಫಸ್ಟ್ ಐಸ್ ಕ್ರೀಮ್ ಬಿಲ್ ಮಾಡಿ ನಾನ್ ಇತ್ಲಾ ಐಸ್ ಕ್ರೀಮ್ ತಿನ್ನಾಕತ್ತಿದ್ದೆ. ಈಗೇನ್ ನನ್ ಮಕ್ಳು ದೊಡ್ಡವರಾದ ನೋಡ್ರಿ, ತಿಂತೀರ ಒಲ್ಲೆ ಅಂತಂದ್ರ, ಹಂಗಾಗಿ ಜಸ್ಟ್ ಐಸ್ ಕ್ರೀಮ್ ತಿನ್ಕೊಂಡು ಡಿಮಾರ್ಟ್ ಒಳಗಡೆನೆ ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಏನೈತಲ್ಲ ಏನೇನ್ ಸಾಮಾನ್ ತಗೊಂಡಿವಿ ಇಲ್ಲಿ ನೋಡಾತಿರ್ಲಿಲ್ಲ ನೀವು. ಹೋಗಿದ್ದು ಒಂದ್ 2 ಸಾಮಾನಕ್ಕಂತ ಹೋದ್ರು ಇಡೀ ಟ್ರಾಲಿನ ತುಂಬ್ಕೊಂಡ್ ಬಂದ್ವಿ ಹೊರಗಡೆ. ಅದಕ್ಕ ಹೇಳುದು ಅದೊಂಥರ ಮ್ಯಾಜಿಕ್ ತರ ನಮ್ಗ ಕಣ್ಣಿಗೆಲ್ಲಾ ಕಾಣಿಸ್ಬಿಡ್ತಾವ್ ನೋಡ್ರಿ. ಅಂಗಡಿಗಾದ್ರೆ ಏನೈತಲ್ಲ, ಅಂಗಡಿಗೆ ಹೋದಾಗ ನಮ್ಗ ಅಷ್ಟ್ ಸಾಮಾನ್ ಕಾಣಿಸಂಗಿಲ್ಲ, ಎಷ್ಟಕ್ ಹೋಗಿರ್ತಿವಿ ಅಷ್ಟ ತಗೊಂಡ್ ಬರ್ತೀವಿ. ಇಲ್ಲೆಲ್ಲಾ ಹೋದಾಗ ಹಂಗಿಲ್ಲ, ಹಂಗ ತಗೊಳದೆ. ಅದ್ರೊಳಗ್ 4 ಜನ ಹೋಗಿರ್ತಿವಿ ಅಂದ್ರೆ 8 ಕೈ ನಾವೊಂದ್ ನೀವೊಂದ್ ಅಂತ ಹೇಳಿ ವಜ್ಜೆ ಇತ್ತ ಇದಾಗತ್ತದ. ಅವ ಬಾಟ್ಲಿ ಯಾಕೆ ಹಾಕ್ತಿವಿ, ಒಡದ್ ಗಿಡದ್ರೆ ಏನ್ ಮಾಡ್ತೀನಿ, ನೀನು ಅವನ ಅದಿಲ್ಲ. ಚಪ್ಪಲ್ ಹಾಕ್ಬೇಕು. ಎಲ್ಲಾ ತಗೊಂಡು ಫೈನಲ್ ಆಗಿ ನೋಡ್ರಿ 1000 ರೂಪಾಯಿ ಚಾಕ್ಲೇಟ್ ತಗೊಂಡಿಲ್ಲ ಅಂದ್ರೆ ಏನಾಯ್ತು, 200 ರೂಪಾಯಿ ಚಾಕ್ಲೇಟ್ ತಗೊಂಡ್ ಬಂದ್ವಿ. ಯಾಕಂದ್ರೆ ಚಾಕ್ಲೇಟ್ ನೋಡಿದ ತಕ್ಷಣ ಅದೊಂದ್ ರೀತಿ ಆ ಚಾಕ್ಲೇಟ್ ಮೇಲೆ ಪ್ರೀತಿ ಹೋಗಂಗಿಲ್ಲ. ಹಂಗಾಗಿ ಜಸ್ಟ್ ಮನಿಗ್ ಬಂದು ಚಾಕ್ಲೇಟ್ ತಿಂದು ಇಲ್ಲೇನ್ ನೋಡಾತಿರಲ್ಲ ನೀವು, ಇದು ಫುಲ್ ಚೀಸಿ ಬಾಲ್ ಅಂತ ತಗೊಂಡ್ ಬಂದಿದ್ವಿ. ಜಸ್ಟ್ ಇದನ್ನ ಸದ್ಯಕ್ಕೆ ಏನೈತಿ ತಿನ್ನಕ್ ಏನೋ ಸ್ಪೈಸಿ ಬೇಕಂತ ಹೇಳಿ ಜಸ್ಟ್ ಮಾಡಿ ತಿನ್ನಕ್ ಟ್ರೈ ಮಾಡಿದ್ವಿ ನೋಡ್ರಿ. ಮತ್ತೆ ಟೇಸ್ಟ್ ಬಂದು ಮಸ್ತ್ ಆಗಿತ್ತು. ಇವತ್ತಿನ ಲಾಗ್ ಇಷ್ಟೇ ನೋಡ್ರಿ. ನಿಮಗೇನಾದ್ರೂ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ.